ನನ್ನದು. ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಮೇಡಮ್. ಮಂಗಳ ಎಂ ನಾಡಿಕರ್, ಶ್ರೀಮತಿ ಎಂ ಮಂಗಳ ನಾಡಿಕರ್. ಪಶ್ಚಿಮ ಘಟ್ಟದ ವಾರಾಹಿ ಯೋಜನೆಯಲ್ಲಿ ಮುಳುಗಡೆಯಾದ ಪ್ರದೇಶಗಳಲ್ಲಿ ನಮ್ಮದೆಲ್ಲವನ್ನು ಕಳೆದುಕೊಂಡವರ ನೋವಾಗುತ್ತೆ. ಕವನದ ಶೀರ್ಷಿಕೆ ಮುಳುಗಡೆ. ಎಲ್ಲ ಮುಳುಗಿದ ಮೇಲೆ ಇರುವುದು ಏನಲ್ಲಿ ಹಳೆಯ ನೆನಪೆಂಬ ನೋವ ಕಥೆ. ಸರಿ ಎಂಬುದೇನಿಲ್ಲ, ಹಳೆಯ ದೃಶ್ಯ ವೈಭವವಿಲ್ಲ, ತೊರೆದೆಲ್ಲ ಬರೀ ವಟ ಬಯಲು. ಪೂಜೆಗೊಳ್ಳುತ್ತಲಿದ್ದ ನಾಗಕಲ್ಲುಗಳೆಲ್ಲ ಇಂದಿಗೂ ತಮ್ಮಿರುವ ತೋರುತ್ತಿಹವು. ಮಕ್ಕಳನ್ನು ಹೆದರಿಸಿದ ಭೂತ ಕಲ್ಲದು ಇಂದು ಸನ್ನಾಸರೆಗೆಂದು ನೆಲವ ತಬ್ಬಿರು. ಭಕ್ತಿ ನೋಡಿದರೆಂದು ಬಾವಿಕಟ್ಟೆಯ ನೊಮ್ಮೆ ಕಣ್ಣೀರ ಜಲವೆಲ್ಲ ತುಂಬಿಕೊಂಡಿರುವುದು. ತನ್ನವರ ಕನವರಿಸಿ ನೋವು ಗೋಡೆಯು ಕೂಡ ಮಾತ ಆಲಿಸಲೆಂದು ಜೀವ ಹಿಡಿಸಿರುವುದು. ಕೆರೆ ಎಂಬ ಕೆರೆಯುವುದು ಅಂದಿನಂತೆಯೇ ಎಂದು, ಆದರೂ ದಡಬೇಕೋ ಮರಳುತ್ತಿರು. ಕೋಡು ಮರಗಳ ಸಾಲು ತೋರಿಸೂತಕವ, ಕೋಡು ಮರಗಳ ಸಾಲು ತೋರಿಸೂತಕವ ಅಶ್ರುಧಾರೆಯ ಇಳಿಸಿ ನರುಗಿಸಿದರು. ಗಟ್ಟಿ ಮನವನ್ನೂ ತಟ್ಟಿ ಬೆಲ್ಲ ಬಿಸಿಯಲು ಮುಟ್ಟಿ ಮುಳುಗಡೆಯು ಎಲ್ಲವನ್ನು ಅಡಗಿಸಿದನು. ಮುಳುಗಡೆಯು ಎಲ್ಲವನ್ನು ಅಡಗಿಸಿದನು. ಧನ್ಯವಾದಗಳು. ಸನ್ಮಾನ್ಯ ಶ್ರೀ ರಾಜಶೇಖರ್ ಜೋಗಿಮನೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಜೋಗಿಮನೆಯವರು. ವೃತ್ತಿಯಿಂದ ವಿಜಯವಾಣಿ ದಿನಪತ್ರಿಕೆ ಸಹಾಯಕ ಸಂಪಾದಕರು. ಪ್ರವೃತ್ತಿಯಿಂದ ಕಥೆಗಾರ, ಕಾದಂಬರಿಗಾರ ಮತ್ತು ಕವಿ. ಪಿಂಗಿ ಹಾಗೂ ಇಂಗಪ್ಪನ ವಿಗ್ರಹಾನ್ವೇಷಣೆ ಕಥಾ ಸಂಕಲನಗಳು, ಬಿಸ್ಮಿಲ್ಲಾ ಖಾನ್ ಹಾಗೂ ಅಣ್ಣ ಮಹಾಬಲ ವ್ಯಕ್ತಿ ಚಿತ್ರ ಕೃತಿಗಳು ಹಾಗೂ ಕೇಳು ಧನಂಜಯ ಹೆಸರಿನ ಕಾದಂಬರಿಯನ್ನು ಇವರು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ. ನೀರಿನ ಕುರಿತು ಬರಹವೊಂದಕ್ಕೆ ಚರಕ ಅಭಿವೃದ್ಧಿ ಪತ್ರಿಕೋದ್ಯಮಿ ಪ್ರಶಸ್ತಿ ಸಂದಿದೆ. ಅಜ್ಜಿಗಳ ದತ್ತಿಗರಿ ಪುರಸ್ಕಾರ ಹಾಗೂ ರಾಜ್ಯ ಕಾರ್ಯನಿರತರ ಪತ್ರಕರ್ತರ ಸಂಘದಿಂದ ವಿಶೇಷ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸಂಗೀತ, ಸಿನಿಮಾ, ನಾಟಕ, ಕೃಷಿ, ಯಕ್ಷಗಾನ, ಸಾಹಿತ್ಯ ಇವರ ಆಸಕ್ತಿಯ ಕ್ಷೇತ್ರಗಳು. ಇವರು ಗೀತ ಚಿತ್ತಾರ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನಮಗೆ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮಸ್ಕಾರ. ನಾನು ಕವಿತೆಯಂತೂ ಓದಲ್ಲ, ಯಾಕಂದ್ರೆ ನಾನು ಬರೆದ ಕವಿತೆಯನ್ನು ತಿಂದಿಲ್ಲ. ಆದರೆ ನನಗೆ ಈ ಇಡೀ ಕಾರ್ಯಕ್ರಮವನ್ನು ನೋಡಿದರೆ ಇದೇ ಒಂದು ಸುಂದರ ಕವಿತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಕಲಾವಿದ ಕಥಾವೃತ್ತಿಯಂತ ಅದು ಮತ್ತೆ ಅದು ಕಥಾವೃತ್ಯವನ್ನು ನಾನು ಸಾಹಿತ್ಯ ಕೂಟವನ್ನು ಬದಲು ಸಾಹಿತ್ಯ ಸಂಘಟನೆ ಅಂತ ಕರೆಯೋಣ ಅಂತ ಅನಿಸ್ತಾ ಇದೆ. ಯಾಕಂದ್ರೆ 65,000 ಸದಸ್ಯರಿದ್ದಾರೆ ಅಂದರೆ ಇದಕ್ಕೆ ಬಹುದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಾಡುಗಳನ್ನು ನಾವು ಕೇಳಿದೆ. ಕೆಲವೊತ್ತು ಮಧ್ಯಾಹ್ನದಲ್ಲೂ ಕೆಲವೊತ್ತು ನಿತ್ಯ ಕೊಟ್ಟಿದ್ದೆ ನಾನು. ಈಗಲೂ ಬಂದಾಗ ನಾನು ಕೇಳಿದೆ. ಹಾಗಾಗಿ ಇದೊಂದು ಎಲ್ಲ ರೀತಿಯ ಜನವೂ ಇರುವ ಒಂದು ಆಪ್ತ ಸಮಾರಂಭವಾಗಿ ನಾನು ಹಾಗೆ ಹೇಳಿದಾಗಲೇ ಇದೇ ಒಂದು ಸುಂದರ
ಕವಿತೆ ಅಂತ ನಾನು ಭಾವಿಸಿದ್ದೇನೆ. ಕವಿತೆಯನ್ನ ಕೇಳ್ತಾ ಇದೆಯಾ? ಇವರು ಹೇಳಿದರು ಕನ್ನಡ ರಾಜ್ಯೋತ್ಸವ ಮತ್ತು ಗೀತಚಿತ್ತಾರದ ಕುರಿತು ಮಾತಾಡಿ ಅಂತ. ಈಗಾಗಲೇ ಗೀತಚಿತ್ತಾರದ ಕುರಿತು ಸಾಕಷ್ಟು ಮಾತಾಡಿದ್ದಾರೆ, ಕನ್ನಡ ರಾಜ್ಯೋತ್ಸವದ ಕುರಿತು ಮಾತಾಡಿದ್ದಾರೆ. ಅಲ್ಲದೆ ಗೀತಾ ಮೇಡಮ್ ಕುರಿತು ಎಲ್ಲರೂ ಮಾತಾಡಿದ್ದಾರೆ. ಗೀತಾ ಮೇಡಮ್ ಅವರು ಈ ಎಲ್ಲರೂ ಸೇರಿ ಹೊಗಳಿದ್ದಕ್ಕೆ ನನಗೂ ಕೂಡ ಅದೇನೆ ಅಂತ ಹೇಳಿ ನಾನು ಅವರನ್ನ ಅಭಿನಂದಿಸ್ತೇನೆ. ಯಾಕಂದರೆ ಅವರು ಮಾಡಿರೋ ಸಾಧನೆ ಇದೆಯಲ್ಲ, ನಿಜಕ್ಕೂ ತುಂಬ ಮೆಚ್ಚುವಂಥದ್ದು. ವಾಸ್ತವವಾಗಿ ನನಗೂ ಗೊತ್ತಿಲ್ಲ ಎಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು. ನನ್ನ ಪತ್ನಿ ಇವರ ಜೊತೆ ಇವರಲ್ಲಿ ಯೋಗವನ್ನು ಕಲಿತಾ ಅಭ್ಯಾಸ ಮಾಡ್ತಾ ಇದ್ದಾರೆ. ಅವಳ ಮೂಲಕ ನನಗೆ ಪರಿಚಯ. ಅವರು ಕವಿತೆಗಳನ್ನು ತಂದಾಗ ನಾನು ಅವರ ಕವಿತೆಗಳನ್ನು ನೋಡಿದೆ. ಅವರ ಕವಿತೆಗಳಲ್ಲಿ ನಿಜಕ್ಕೂ ಕೂಡ ಜೀವನ ಅನುಭವ ಇದೆ. ಸಾಮಾನ್ಯವಾಗಿ ನಾವು ಕವಿತೆಗಳ ಬಗ್ಗೆ ಮಾತನಾಡಕ್ಕೆ ಹೋದರೆ ಈಗ ನನಗೆ ನಿಮಗಿಂತ ಹೆಚ್ಚು ಅನುಭವ ಆಗ್ತದೆ. ನೀವು ನೋಡ್ತಾ ಇರ್ತೀರಿ ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ ಅಲ್ಲಿ ಒಂದು ದರೋಡೆ ಆಯಿತು, ಇಲ್ಲೊಂದು ಕಳ್ಳತನ ಆಯಿತು, ಅಲ್ಲೆಲ್ಲೋ ಡಬಲ್ ಮರ್ಡರ್ ಆಯಿತು, ಇನ್ಯಾವುದೋ ಒಬ್ಬ ಶಿಕ್ಷಕಿಯನ್ನು ಅಪಹರಣ ಮಾಡ್ಕೊಂಡು ಹೋದ್ರು, ಇಂತಹ ಸುದ್ದಿಗಳನ್ನೇ ನೋಡ್ತಿರ್ತೇವೆ. ಇದು ಹೊರಗಿನ ಪ್ರಪಂಚ. ಆದರೆ ನಮ್ಮ ಮನಸ್ಸಿನ ಒಳಗೆ ಒಂದು ಜಗತ್ತಿದೆ. ಅದು ಅಂತರಂಗದ ಆ ಜಗತ್ತನ್ನು ನಾವು ಎಷ್ಟೋ ಸಲ ಮರ್ತಾ ಬಿಡ್ತೀವಿ. ನಮ್ಮ ಮನಸ್ಸಿನ ಮಾತನ್ನು ಕೇಳುವುದನ್ನು ನಾವು ಮರ್ತಿರ್ತೀವಿ. ಅಲ್ಲಿಗೂ ಆ ಸಂವೇದನೆ ಇದೆ. ಎಷ್ಟೋ ಸಲ ಬಹುಶಃ ಈ ಕೆಟ್ಟ ಕೆಲಸ ಮಾಡುವವರಿಗೂ ಕೂಡ ಅವ್ರ ಮನಸ್ಸಿನ ಮಾತುಗಳನ್ನು ಕೇಳಿದರೆ ಅವರ ಕೆಲಸವನ್ನು ಮಾಡಲಿಕ್ಕಿಲ್ಲ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಆ ಮನಸ್ಸು, ನಮ್ಮ ಒಳ ಮನಸ್ಸು ಹೇಳ್ತಾ ಇರ್ತದೆ, ಇದು ಕೆಟ್ಟದ್ದು, ಇದು ಮಾಡಬೇಡ, ಇದು ಒಳ್ಳೆಯದು, ಇದನ್ನು ಮಾಡು ಅನ್ನೋದು. ನಾವು ಆ ಒಳಗಿನ ಮನಸ್ಸನ್ನು ಕೇಳಿಕೊಂಡು ಬದುಕುವುದನ್ನು ಕಲಿಬೇಕು. ಅದಕ್ಕೆ ಪೂರಕವಾಗುವಂಥದ್ದು ಸಾಹಿತ್ಯ. ಈ ಕಥೆಗಳು, ಕವಿತೆಗಳು ಇದೆಲ್ಲ ಅಂತರಂಗದ ಅಭಿವ್ಯಕ್ತಿಗಳು. ಇವತ್ತು ಇವರು ನಾವು ಬದಲಾಗುತ್ತೇವೆ ಅಂತ ಒಂದು ಕವನವನ್ನು ಓದಿದರು. ಆ ಇಡೀ ಕವನದ ಅರ್ಥ ಇದೆಯಲ್ಲ, ಅದು ಬಹುಶಃ ಎಲ್ಲರ ಮನಸ್ಸಿನಲ್ಲೂ ಇರುವಂಥದ್ದೇನೆ. ನಮಗೂ ನೋಡುವಾಗ ಅನಿಸುತ್ತೆ, ಯಾರೋ ಒಬ್ಬ ಬಡವ ಕಂಡಾಗ ಅಥವಾ ತೀರ ದೀನದರಿದ್ರ ಕಂಡಾಗ ಅವರಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಎಷ್ಟೋ ಸಲ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಂತೇಳಿ ಈ ಕೆಲವು ಸಲ ತುಂಬ ಶ್ರೀಮಂತರು ಇದ್ದವರು ತೀರ ಬಡವರನ್ನ ಅಂತ ಅಷ್ಟೊಂದು ಕನಿಕರಿಂದ ನೋಡ್ತಾ ಇರೋ ಗೊತ್ತಿಲ್ಲ. ಆದರೆ ಅಂತರಂಗದಲ್ಲಿ ನಿಜವಾದ ಒಳ್ಳೆಯ ಮನಸ್ಸಿದ್ದವರು ಖಂಡಿತವಾಗಿ ಸಹಾಯವನ್ನು ಮಾಡೇ ಮಾಡ್ತಾರೆ. ಈ ಕವಿತೆ, ಸಾಹಿತ್ಯ, ಲಲಿತ ಕಲೆಗಳು ಇವೆಲ್ಲ ಇಂತಹ ಸಂವೇದನೆಯನ್ನು ಸಮಾಜದಲ್ಲಿ ರೂಪಿಸುವಂತಹ ಸಂಗತಿಗಳು. ಅಂತಹ ಸಂವೇದನೆಯನ್ನು ರೂಪಿಸುವಂತಹ ಕೆಲಸವನ್ನು ಗೀತಾ ಮೇಡಮ್ ಅವರು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಅದಕ್ಕೆ ಸಹಕಾರಿಯಾಗಿ ನಿಂತಿದ್ದೀರಿ. ತಾವೆಲ್ಲರೂ ಕೂಡ ಅದರೊಂದಿಗೆ ಪಾಲ್ಗೊಳ್ತಾ ಇದ್ದೀರಿ. ಇವತ್ತು ಕಥಾನೃತ್ಯದವರು ಇರ್ಬೋದು ಅಥವಾ ಯಾರೇ ಇದ್ದರೂ ಕೂಡ ಇಂತಹ ಸಾಂಸ್ಕೃತಿಕ ಸಂವೇದನೆಯನ್ನು ಬೆಳೆಸುವ ಅಗತ್ಯ ಇವತ್ತಂತೂ ತುಂಬ ಅನಿವಾರ್ಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇವತ್ತು ಕಲುಷಿತಗೊಂಡ ರಾಜಕಾರಣ ಇರ್ಬೋದು, ಸಮಾಜ ಇರ್ಬೋದು, ಇಲ್ಲೆಲ್ಲ ಬಹುಶಃ ನಾವು ಸಾಂಸ್ಕೃತಿಕ ಸಂವೇದನೆಗಳಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಾ ಹೋದರೆ ಇನ್ನಷ್ಟು ಒಳ್ಳೆಯ ಮನಸ್ಸುಗಳು ಈ ಸಮಾಜದಲ್ಲಿ ಬರಬಹುದು, ಇನ್ನಷ್ಟು ಸಮಾಜ ಒಳ್ಳೆಯದಾಗಬಹುದು. ಅದಕ್ಕೆಲ್ಲ ಪ್ರೇರಣೆಯಾಗಿರುವ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಲಿ, ಜ್ಞಾನದೀಪದಂತಹ ಸಂಘಟನೆಗಳು ಇನ್ನಷ್ಟು ಆಗಲಿ ಮತ್ತು ಈ ಸಂಘಟನೆಯು ಕೂಡ ಇನ್ನಷ್ಟು ಕಾಲ ಇನ್ನಷ್ಟು ಯಶಸ್ವಿಯಾಗಿ ನಡೀತಾ ಹೋಗಲಿ ಅಂತ ಆಶಿಸ್ತಾ, ಆಕಸ್ಮಿಕವಾಗಿ ಈ ಕಾರ್ಯಕ್ರಮದ ವೇದಿಕೆಗೆ ಬಂದು ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಗೀತಾ ಮೇಡಮ್ ಅವರಿಗೂ ಮತ್ತು ಸಂಘಟಕರಿಗೂ, ನನ್ನನ್ನು ಬಹುಶಃ ನನ್ನ ಭಾಷಣಕ್ಕಿಂತ ಹೆಚ್ಚು ಪರಿಚಯ ಮಾಡಿದ ಕುಸುಮಾ ಅವರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮೂರು ವರ್ಷಗಳಿಂದ ನಾನು ಸಾಧನೆ ನೋಡ್ತಾ ಇದ್ದೀನಿ. ಯಾವತ್ತೂ ಕೂಡ ಅವ್ರ ಮಾತುಗಳನ್ನ ನಾನು ಆಲಿಸಿರಲಿಲ್ಲ, ಕೇಳಿರಲಿಲ್ಲ. ಈಗ ಒಂದು ಭಾಗ್ಯ ನನಗೆ ಸಿಕ್ತು. ಹಾಗೆ ಗೀತಚಿತ್ತಾರ ಪುಸ್ತಕ ಮುದ್ರಿಕೆಗೆ ಹಾಗೂ ಅದನ್ನು ಎಡಿಟ್ ಮಾಡೋದಕ್ಕೆ, ಮುಖಪುಟಕ್ಕೆ ಎಲ್ಲ ಕೂಡ ಅವರ ಸಹಕಾರ
ಕೊಟ್ಟಿದ್ದಾರೆ. ಗೀತಾ ಮೇಡಮ್ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರಿಗೆ ಒಂದು ಕಿರು ಸನ್ಮಾನ ಈಗ ಸರ್ ಅವರಿಗೆ ಧನ್ಯವಾದಗಳು. ಮುಂದೆ ಕವನ ವಾಚನ ಮಾಡಲಿದ್ದಾರೆ ಉಮಾ ಲೋಕೇಶ್. ಮುಂದಿನ ಕವನ ವಾಚನ ಮಾಡಲಿವರು ಮಂಜುಳಾ ಪ್ರಕಾಶ್, ಆಶಾ ಎಲ್ ವಿಶ್ವನಾಥ್. ಇವರೆಲ್ಲ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಮುದ್ದು ಕೃಷ್ಣ. ಮುದ್ದು ಮುಖದ ಚೆಲುವ ಗೋಪ ಕೃಷ್ಣನ ನೋಡಲಂಬೆ ಎದ್ದುತ್ತಾರೆ. ಪ್ರಖರ ಬೆಳದಿಂಗಳು ತಾನು ಈ ಮುದ್ದು ಮೂರ್ತಿಯ ಆವರಿಸಿರಲು ನೋಡಲಂಬೆ ಎದ್ದುತ್ತಾರೆ. ಜಗದಲ್ಲೂ ತಾನೇ ಕಾಣುವ ಅನಂತ ಪದ್ಮನಾಭನ ನೋಡಲಂಬೆ ಎದ್ದುತ್ತಾರೆ. ಮಂದ ಹಾಸ್ಯದಿ ಮಲಗಿದ ಗಂಡ ಬಾಲನ ನೋಡಲೊಮ್ಮೆ ಎದ್ದುತ್ತಾರೆ. ಬೆಣ್ಣೆಯ ಕಟ್ಟು ಕಣ್ಣು ಮುಚ್ಚಿಕೊಂಡ ಲೀಲಾ ವಿನೋದನ ನೋಡಲೊಮ್ಮೆ ಎದ್ದುತ್ತಾರೆ. ಮಂದ ಹಾಸ್ಯದಿ ಮಲಗಿದ ನನ್ನ ಬಾಲನ ನೋಡಲೊಮ್ಮೆ ಎದ್ದುತ್ತಾರೆ. ಲೀಲೆಯ ತೋರಿದ ದೇವಕಿ ಸುತನ ಮುದ್ದು ಮುಖ ನೋಡಲೊಮ್ಮೆ ಎದ್ದುತ್ತಾರೆ. ಭೂತನಿಯ ಕೊಂದ ಹಾಲು ಗಂಧದ ಹಸುವೆ ಇವನೇ ಹೇಳಿ ಗೊಡೆಯೇ ಇಲ್ಲದೆ ಹಾಯಾಗಿ ಮಲಗಿದ ಯದುಕುಲ ತಿಲಕನ ನೋಡಲೊಮ್ಮೆ ಎದ್ದುತ್ತಾರೆ. ಧನ್ಯವಾದಗಳು. ಎಲ್ಲರೂ ಶಾಂತಚಿತ್ತರಾಗಿ ಇರಬೇಕಾಗಿ ಕೋರ್ಕೊಳ್ತೇನೆ. ಮುಂದಿನ ಕವನ ವಾಚನ ಮಾಡಲಿದ್ದಾರೆ ಉಮಾ ಲೋಕೇಶ್. ಮಂಜುಳಾ ಪ್ರಕಾಶ್ ಅವರು. ಹಾಗೆಯೇ ಆಶಾ ಆಲ್ ವಿಶ್ವನಾಥ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಮುಂದೆ ಕವನ ವಾಚನ ಮಾಡುವಂತ ಕವಿತ್ರಿಯರು ಲಲಿತಾ ಅರಳಿ, ರವೀಂದ್ರ ಕುಮಾರ್, ರವಿ ಸರ್ಜಾಪುರ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಸಂದರ್ಭದಲ್ಲಿ ನನಗೆ ಲತಾದೃಶ್ಯವರು ಕವನ ಓದಬೇಕು ಅಂತ ಹೇಳಿದಾಗ ನನಗೆ ಸ್ವಲ್ಪ ಹೇಗಪ್ಪ ಮಾಡೋದು ಅಂತ ಅನ್ನಿಸ್ತು. ಕತೆ ಆಗೋಲ್ಲ ನಾನು ಎಷ್ಟು ಬೇಕಾದ್ರೂ ಬರೀಬಲ್ಲೆ, ಕೂದಲೇ ಕೊಟ್ಟರು ಸಹ ಕತೆ ಬರೀಬಲ್ಲೆ, ಲೇಖನ ಬರೀಬಲ್ಲೆ. ಯಾಕಂದ್ರೆ ಒಂದು ಸಮಾರಂಭದ್ದು ವರದಿ ಬರೀಕೊಂಡೊಂದು ಸಹ ನಾನು ವರದಿ ಬರೀಬಲ್ಲೆ. ಆದರೆ ಕವನ ಬರೆಯೋದು ನನಗೊಂಥರ ಕಬ್ಬಿಣದ ಕಡಲೆ ಅಂತ ನನಗೆ ಅನಿಸುತ್ತೆ. ಆದರೂ ಸಹ ಅವ್ರು ನನ್ನ ಮೇಲೆ ಇಟ್ಟಿರೋಂಥ ಅಭಿಮಾನನ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಬರ್ತಿದ್ದೀನಿ. ಕವನದ ಶೀರ್ಷಿಕೆ ಯಾರೀಕೆ. ಮುಗ್ಧ ಮನಸ್ಸಿನ ಚೆಲುವೆ ಯಾರೀಕೆ, ಚಂದ್ರದ ಬೆಳಕಿನ ಮೊಗದ ಯಾರೀಕೆ. ಮುಗ್ಧ ಮನಸ್ಸಿನ ಚೆಲುವೆ ಯಾರೀಕೆ, ಚಂದ್ರನ ಬೆಳಕಿನ ಮೊಗದ ಯಾರೀಕೆ. ಭೂಮಿ ತೂಕದಷ್ಟು ತಾಳ್ಮೆ ಹೊಂದಿದ ಯಾರೀಕೆ, ಭೂಮಿ ತೂಕದಷ್ಟು ತಾಳ್ಮೆ ಹೊಂದಿದ ಯಾರೀಕೆ. ಕಣ್ಣುಗಳನ್ನು ತಾವರೆಷ್ಟು ಹಿಗ್ಗಿಸುವ ಯಾರೀಕೆ, ತುಟಿಯಲ್ಲಿ ಕಂಡು ಕಾಣದಷ್ಟು ನಗೆ ಚಿಮ್ಮಿಸುವ ಆಕೆ ಯಾರೀಕೆ. ಕಣ್ಣುಗಳನ್ನು ತಾವರೆಷ್ಟು ಹಿಗ್ಗಿಸುವ ಯಾರೀಕೆ, ತುಟಿಯಲ್ಲಿ ಕಂಡು ಕಾಣದಷ್ಟು ನಗೆ ಚಿಮ್ಮಿಸುವ ಆಕೆ ಯಾರೀಕೆ. ಸರ್ವರ ಹೃದಯವನ್ನು
ಕದಿಯುವ ಯಾರೀಕೆ, ಪ್ರಾಮಾಣಿಕತೆಗೆ ಈಕೆಯ ಹೆಸರೇ ಇರುವಾಕೆ ಯಾರೀಕೆ. ಸರ್ವರ ಹೃದಯವನ್ನು ಕದಿಯುವ ಯಾರೀಕೆ, ಪ್ರಾಮಾಣಿಕತೆಗೆ ಈಕೆಯ ಹೆಸರೇ ಇರುವಾಕೆ ಯಾರೀಕೆ. ಪ್ರೇಮ ಬಲೆಯ ಕೃಷ್ಣನ ಮೇಲೆ ಹಾಕಿರುವಾಕೆ ಯಾರೀಕೆ, ಪ್ರೇಮ ಬಲೆಯ ಕೃಷ್ಣನ ಮೇಲೆ ಹಾಕಿರುವಾಕೆ ಯಾರೀಕೆ. ತನ್ನ ಸ್ವರ್ಗದಲ್ಲಿ ಪ್ರೀತಿ ಎಂಬ ಒಲವನ್ನು ತೋರುವ ಯಾರೀಕೆ, ತನ್ನ ಸ್ವರ್ಗದಲ್ಲಿ ಪ್ರೀತಿ ಎಂಬ ಒಲವನ್ನು ತೋರುವ ಯಾರೀಕೆ. ತನ್ನ ಮಮತೆ ಎಂಬ ಮಡಿಲನ್ನು ದಾರೆ ಎರೆದಾಕೆ ಯಾರೀಕೆ, ತನ್ನ ಮಮತೆ ಎಂಬ ಮಡಿಲನ್ನು ದಾರೆ ಎರೆದಾಕೆ ಯಾರೀಕೆ. ತಾನು ಮಾಡುವ ಅಡುಗೆಯಲ್ಲಿ ಅಮೃತವನ್ನೇ ಸುರಿಸಿದಾಕೆ ಯಾರೀಕೆ, ತಾನು ಮಾಡುವ ಅಡುಗೆಯಲ್ಲಿ ಅಮೃತವನ್ನೇ ಸುರಿಸಿದಾಕೆ ಯಾರೀಕೆ. ತನ್ನ ಕುಟುಂಬವನ್ನೇ ಸ್ವರ್ಗಲೋಕವನ್ನಾಗಿಸಿದ ಯಾರೀಕೆ, ತಾನು ಮಾಡುವ ಅಡುಗೆಯಲ್ಲಿ ಅಮೃತವನ್ನೇ ಸುರಿಸಿದಾಕೆ ಯಾರೀಕೆ. ತನ್ನ ಕುಟುಂಬವನ್ನೇ ಸ್ವರ್ಗಲೋಕವನ್ನಾಗಿಸಿದ ಯಾರೀಕೆ. ಎಲ್ಲದರಲ್ಲೂ ಜಯವನ್ನು ತಂದ ಜಯಲಕ್ಷ್ಮಿಯೇ ಯಾರೀಕೆ. ಯಾರೀಕೆ 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 ಗೊತ್ತಾಗಲಿಲ್ಲವೇ ನಿಮಗೆ? ಅವರೇ ನಮ್ಮ ಕಥಾಗುಚ್ಛದ ಲತಾ ಜೋಶಿಯವರು. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಪಾದಸ್ವಾಮಿಯರಿಗೂ ಸಹ ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ಈಗ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥವರು ಸ್ವಲ್ಪ ಕೆಲಸದ ಇದೆ, ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರನ್ನು ನಾವು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೀವಿ. ಅದರ ಮುಂಚೆ ಅವರ ಒಂದು ಪರಿಚಯ. ಹಿರಿಯ ಕಲಾವಿದೆ ವಿದ್ಯಾಮೂರ್ತಿ ಅವರು ಬಣ್ಣ ಲೋಕದ ಪಯಣದ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಂಡ್ರು. ಈಗಾಗಲೇ ನಿಮಗೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಎಜಿ ಪಾತ್ರಧಾರಿಯ ತಾಯಿ ಪಾತ್ರವಾಗಿ ನಿರ್ವಹಿಸುತ್ತಿರುವ ವಿದ್ಯಾಮೂರ್ತಿಯವರು ನಟಿಸಿರುವುದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಾಗೆ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟು ಮಾಯಾಮೃಗ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ. ಹಾಗೆ ಕೂಡ TN ಸೀತಾರಾಮ್, ಪಣಿ ರಾಮಚಂದ್ರ, ಸೇತುರಾಮ್, ಲಿಂಗದೇವರು, ವೀರು ಬಳಂಚ ಅವರಂತಹವರ ಜೊತೆಗೆ ದೊಡ್ಡ ಜೊತೆಗೆ ಕೆಲಸ ಮಾಡಿ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಇವರು ಮಾಯಾಮುರ, ಮುತ್ತ, ದೇವರು, ದಂಡಪಿಂಡಗಳು, ಮೌನ ರಾಗ, ಪ್ರೀತಿ ಇಲ್ಲದ ಮೇಲೆ, ಪಾಪ ಪಾಂಡು, ಸೀರಿಯಲಲ್ಲಿ ಆಗಿ ಅಡಚಣಾಗಿ ಕ್ಷಮಿಸಿ, ಹೀಗೆ ಸಾಕಷ್ಟು ಅವರು ಕಿರುತೆರೆಯಲ್ಲಿ ಅವರು ನಮಗೆ ಕಾಣಿಸಿಕೊಂಡಿದ್ದಾರೆ. 35ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಅವರು ಈಗ ಹಿಟ್ಲರ್ ಕಲ್ಯಾಣದಲ್ಲಿ ಅಜ್ಜಿ ಪಾತ್ರ ನಿರ್ವಹಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅವರು ವೇದಿಕೆಗೆ ಮಾಡ್ಕೊಳ್ತಾ ಇದ್ದೀನಿ. ಅವರು ಮುಖ್ಯ ಅತಿಥಿಗಳು ಈಗ ವೇದಿಕೆಗೆ ಬಂದು ಮಾತಾಡ್ತಾ ಇದ್ದಾರೆ. ದೊಡ್ಡ ಚಪ್ಪಾಳೆ ಬರಲಿ. ನನ್ನ ಗೆಳತಿಯರು ಅಂತ ಹೇಳಿದ್ರೆ ನಾವು ಕಥಾಗುಚ್ಛದ ಗೆಳತಿಯರು. ಇದನ್ನು ನೋಡೋಕ್ಕೆ ನಾನು ತುಂಬ ಉತ್ಸುಕರಾಗಿದ್ದೆ. ಅಂತ ಸೌಭಾಗ್ಯ ನನಗೆ ಸಿಕ್ತು. ಮತ್ತೆ ವಿಜಯವಾಣಿ ಅವರ ಸಂಪಾದಕರು, ಮತ್ತೆ ಬಳ್ಳಾರಿಗಳು, ನನ್ನ ಪ್ರೀತಿಯ ಗೆಳತಿ ಗೀತಾ. ನಿಮಗೆಲ್ಲ ಅವರು ಶ್ರೀಪಾದ ಸ್ವಾಮಿ ಆಮೇಲೆ ಗೊತ್ತು, ನನಗೆ ಬರೀ ಅವಳು ಗೀತಾ ಆಗಿದ್ದ ಗೊತ್ತು. ಹಾಗೆ ಅವಳು ನಾನು ವಿದ್ಯೆಯಿಂದ ಮೂರ್ತಿಯಾಗಿ ಗೊತ್ತಿಲ್ಲ. ವಿದ್ಯಾ ರಾಮ್ ಅಂತ ಹಾಕ್ಸಿದ್ದಾರೆ, ಸಾರಿ ಕೇಳ್ಬೇಡ, ಪರವಾಗಿಲ್ಲ. ಯಾಕೆಂದ್ರೆ ನಾವು ನಮ್ಮ ಓದು ಮುಗಿದ್ಮೇಲೆ ನಾವೆಲ್ಲ ಚಲ್ಲಾಪಿಲ್ಲಿ ಆಗ್ಬೇಕು. ಈ ಒಂದು ಸಮಯದಲ್ಲಿ ಯಾರೋ ಹೇಳಿದ್ರು ಕೈಕಾಲು ನಡುತ್ತೆ ಅಂತ, ಮೊದಲನೇ ಸತ್ತು ನನಗೂ ನಡುತ್ತಾ ಇದೆ. ಅದು ಏನಪ್ಪ ಅಂತಂದ್ರೆ ತಲೆ ತುಂಬಾ ವಿಷಯ ಇರುತ್ತೆ. ಅದನ್ನು ಹೇಳಕ್ ಹೋಗುವಾಗ ಮರ್ತೋಗುತ್ತೆ, ಎಲ್ಲಾನು ಒಟ್ಟಿಗೆ ನುಗ್ಬಿಡುತ್ತೆ. ಯಾವ್ದು ಹೇಳ್ಬೇಕು, ಯಾವ್ದು ಬಿಡ್ಬೇಕು ಗಟ್ಟೆ ಆಗೋದಿಲ್ಲ. ಆಮೇಲೆ ಎಲ್ಲ ಮರ್ತೋಗುತ್ತೆ. ಧನ್ಯವಾದಗಳು. ಅಂತದ್ದೇನಾದ್ರು ಆದ್ರೆ ಸ್ವಲ್ಪ ಆ ಹೂ ಅಂತ ಎಲ್ಲ ಅಂತಿದ್ರೆ ಕ್ಷಮಿಸಿ. ಆಮೇಲೆ ಈ ಮಠ ಭಾನುವಾರ ಮಧ್ಯಾಹ್ನದಲ್ಲೂ ಇಷ್ಟು ಜನ ಇಲ್ಲಿ ತುಂಬಿರೋದೇ ನನಗೆ ತುಂಬಾ ಖುಷಿ ಆಗ್ತಾ ಇದೆ.
ಒಳ್ಳೆ ಸೂಚನೆ. ಗೀತ ಸಂಪಾದಿಸಿರೋ ಒಂದು ವಿಶ್ವಾಸ ಇದರಿಂದ ಗೊತ್ತಾಗ್ತಾ ಇದೆ. ಈ ಕಾಲದಲ್ಲಿ ಮನೆಗೆ ಯಾರಾದ್ರೂ ಬಂದ್ರೆ ನೀರು ಕೊಡುವಾಗ ಯೋಚನೆ ಮಾಡ್ಕೊಡ್ತೀವಿ. ನೀರು ಕೇಳಿದ್ರೆ, ಯಾಕಂದ್ರೆ ಅರ್ಧ ನೀರು ಅವರು ಎಂಜಾಯ್ ಮಾಡಿ ಕುಡಿದ್ರು ಸರಿ, ಎತ್ತಿ ಕುಡಿದ್ರು ಸರಿ, ಆ ನೀರು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಅಕ್ವಾಗಾರ್ಡು ಮತ್ತೆ ಇದು ಏನದು ರಿವರ್ಸ್ ಆಸ್ಮೋಸಿಸ್, ಆ ಥರದ ನೀರು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೈ ಹಿಡಿದು ಕೊಡ್ತೀವಿ. ಇಂಥ ಕಾಲದಲ್ಲಿ ಉಚಿತವಾಗಿ ಯೋಗವನ್ನ ಹೇಳ್ಕೊಡ್ತಾ ಇರೋ ನಮ್ಮ ಗೀತಾ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಇದು ಎಲ್ಲರಿಗೂ ವ್ಯಾಪಾರ ಮನೋಭಾವನೆ ನಮ್ಗೆ. ಅದು ಬಿಟ್ಟು ನಾವು ಯೋಚನೆನೇ ಮಾಡೋದಿಲ್ಲ. ಇಂಥ ಕಡೆ ಯಾರು ಹೋದ್ರೆ ಅಲ್ಲಿಂದ ಏನು ಲಾಭ ಇದೆಯಾ ಅಂತ ನೋಡ್ಕೊಂಡೇ ನಾವು ಹೋಗುದು, ಆಯ್ತಾ? ಇಂಥ ಸಂದರ್ಭದಲ್ಲಿ ಈ ಒಂದು ನಿಜವಾಗ್ಲೂ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಒಂದು ಯೋಗ ಜೊತೆಗೆ ಸಂಗೀತ, ಭಗವದ್ಗೀತೆ, ಒಂದು ಮಾನವನ ವಿಕಾಸಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಒದಗಿಸ್ತಾ ಇರೋ ಈ ಕಾಲದಲ್ಲಿ ಇದನ್ನೆಲ್ಲ ಒದಗಿಸ್ತಿರೋ ನನ್ನ ಗೀತ ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಿದೆ. ಇಷ್ಟ ಅರ್ಥ ಗೊತ್ತಿಲ್ಲ. ನಾವು ಬರೀ ನಾನು ಅವರೆಲ್ಲ ತುಂಬಾ ಸ್ಟೂಡಿಯಸ್ ಆಗಿದ್ರು, ನಾನು ತುಂಬಾ ಅಷ್ಟೇ ಇದೆ ಕಾಲ ಕಳೆದಿದ್ದೆ. ಜಾಸ್ತಿ ವಿದ್ಯೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಇವರೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡ್ರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನನ್ನ ಜೊತೆ ಓದ್ದವರೆಲ್ಲ ನನ್ನನ್ನು ಬಿಟ್ರೆ ತುಂಬಾ ಎತ್ತರದ ಮಟ್ಟಕ್ಕೆ ವಿದ್ಯೆನಲ್ಲಿ ಹೋಗಿ ಹೊರಟ್ಬಿಟ್ಟಿದ್ದಾರೆ. ನಿರ್ಮಲ ಗೊತ್ತಲ್ಲ ನಿಮಗೆ? ಮಂಗಳ ಪ್ರಿಯದರ್ಶಿನಿಯಿಂದ ಅವಳಂತೂ 8 ಗೋಲ್ಡ್ ಮೆಡಲಿಸ್ಟ್ ಅವಳು. ಅದನ್ನ ಜ್ಞಾಪಿಸ್ಕೊಳಕ್ಕೂ ಆಗಲ್ಲ. ಒಂದು ಗೋಲ್ಡ್ ಪದಕ ಕೂಡ ನನ್ನ ಕಣ್ಮುಂದೆ ಬರಲ್ಲ. ಮತ್ತೆ ಇವಳು ನನ್ನ ಇನ್ನೊಬ್ಬಳು ನಿರ್ಮಲ ಅಂತಿದ್ಲು, ಅವಳು ನನ್ನ ಜೊತೆ ಬಿಟ್ಟ ಮೇಲೆ ಅವಳು B.Ed ಮಾಡ್ಕೊಂಡು ಸೆಕೆಂಡ್ ರ್ಯಾಂಕ್ ಬಂದು B.Ed ಅಲ್ಲಿ ಅಂತ ಅವಾಗ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಮೊದಲೆಲ್ಲ ಎಲ್ಲರೂ ನನ್ನ ಜೊತೆ ಸೇರ್ಕೊಂಡ್ಬಿಟ್ಟ. ನಾನು ಒಂದು ಹೆಣ್ಣು ಕೆಟ್ಟಿದ್ದು ಬೇರೆ ಹೆಣ್ಣು ಮಣ್ಣು ಕೆಲಸ ಯಾಕೆ ಎಲ್ಲರನ್ನೂ ಸೋಮಾರಿಗೆ ಮಾಡಿ ಕಡೆ ಯಾರು ಬೇಕಾದ್ರೂ ಮಾಡ್ಬೋದು. ಈ ತರ ಒಂದು ಖುಷಿಯ ಸಂಗತಿ ನನಗಿದು. ಮತ್ತೆ ಇಷ್ಟೋ ಜನರನ್ನ ಇಲ್ಲಿ ಸೇರಿಸಿದ್ದಾಳೆ. ಮತ್ತೆ ನನಗೆ ತುಂಬಾ ಪ್ರಿಯವಾದವರು, ಯಾಕಂದ್ರೆ ಕನ್ನಡ ಕಥಾಗುಚ್ಛ ಮತ್ತೆ ಜ್ಞಾನದೀಪ ಎರಡು ಸೇರ್ಕೊಂಡ್ಬಿಟ್ರೆ ಒಬ್ಬರ ಜೀವನದಲ್ಲಿ ಎಷ್ಟು ಒಳ್ಳೆ ದಿನಗಳು ಬರಬಹುದು ಅನ್ನೋದನ್ನ ಯೋಚನೆ ಮಾಡಿ. ಯಾಕಂದ್ರೆ ಇಷ್ಟೋ ಜನ ಗೃಹಿಣಿಯರಿಗೆ ಎಷ್ಟೋ ಸತಿ ತಮ್ಮ ಒಂದು ಪ್ರತಿಭೆ ಒಳಗೆ ಇರುವಂತ ಒಂದು ಪ್ರತಿಭೆನ ತೋರಿಸ್ಕೊಳ್ಳೋಕೆ ವೇದಿಕೆಗಳು ಬೇಕು. ಯಾಕಂದ್ರೆ ಇವಾಗ ಮನೇಲಿ ಯಾರಾದ್ರು ಹಾಡು ಅಂತಂದ್ರು ಹಾಡಕ್ಕೂ ನಾಚಿಕೆ ಆಗ್ತಾ ಇರುತ್ತೆ. ಒಂದ್ ಏನೋ ಮಾತಾಡೋದ್ರು ಮಾತಾಡಕ್ ನಾಚಿಕೆ ಆಗ್ತಾ ಇರುತ್ತೆ. ಹಿಂದಿರ್ತಾ ಇರುತ್ತೆ. ಯಾರು ಏನ್ ಅನ್ಕೊಂಡಿರ್ತಾವೆ ಏನೋ ಇವು ಬೇಡಪ್ಪ ಅಂತೆಲ್ಲ ಅನ್ಕೊಂಡು ನಾವು ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಇಂಥ ವೇದಿಕೆ ಸಿಕ್ಕಿದಾಗ ಎಲ್ಲರೂ ನೋಡಿ ಎಷ್ಟು ಜನ ಕವನ ವಾಚನಗಳು ಮಾಡಿದ್ರಿ, ಎಷ್ಟೋ ಅರ್ಥಗರ್ಭಿತವಾಗಿತ್ತು. ಮತ್ತೆ ಅವರ ಅನುಭವನೆಲ್ಲ ಅದರೊಳಗೆ ಮೂಸೆ ಎರೆದು ಅದನ್ನ ಇಲ್ಲಿ ಪ್ರಚುರಪಡಿಸಿದ್ದಾರೆ. ಇದಕ್ಕೊಂದು ವೇದಿಕೆ ಕಲ್ಪಿಸಿದ್ದು ಕೂಡ ನಮ್ಮ ಗೀತಾನವರು. ನನಗೆ ತುಂಬಾ ಹೆಮ್ಮೆ ವಿಷಯ. ಇದನ್ನೆಲ್ಲ ನಾನು ನಮ್ಮದು ಗುಂಪಿನ 50 years ಅನುಬಂಧ, ನಮ್ದು 50 ವರ್ಷದ ಅನುಬಂಧ. 50 ವರ್ಷದ ಹಿಂದೆ ನಾವು ಒಂದೇ ಕಾಲೇಜಿಗೆ ಓದಿದ್ದು, ಎಲೆಕ್ಟ್ರಾನಿಕ್ ಕಾಲೇಜು. ನಾವೆಲ್ಲ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್. ಅದರದ್ದು ಗುಂಪಿದೆ. ನಾನು ಇವಾಗ ಅದರೊಳಗೆ ಹಾಕ್ಬೇಕು. ಇದು ಮೆಂಬರ್ ಅದ್ರೊಳಗೆ ಗೀತಾ ಇದು ಮೆಂಬರ. ನಮ್ದೆಲ್ಲ ಒಂದು ಗುಂಪಿದೆ. ನಾನು ಸಿಕ್ಕಿದ್ದೆವಳು ಒಂದು 7-8 ವರ್ಷದಿಂದ ನಮ್ಮ ಸಂವಿಧಾನ ಅಂತ ನಮ್ಮ ಕಾಲೇಜಿನಲ್ಲಿ ಒಂದು ಪೀಠ ಮಾಡಿದ್ರು. ಹಳೆ ಸ್ಟೂಡೆಂಟ್ಸ್ ಅನ್ನೆಲ್ಲ ಸೇರಿಸಿದ್ರು. ಆಗ ನನಗೆ ಸಿಕ್ಕಿದ್ದು. ಅವಾಗ ಹೇಳಿದ್ದು ಈ ಥರದ್ದೊಂದು ನಾನು ಮಾಡ್ತಾ ಇದ್ದೀನಿ ಕಣೆ, ಬರ್ಬೇಕು ನೀನು ಒಂದ್ಸತಿ ಅಂತ. ನೋಡಿ ಕಾರಣ ಇದೆ, ಬರ್ಬೇಕು ಅಂದ್ರೆ ಬರೋಕ್ಕೆ ಆಗಲ್ಲ. ಈ ತರ ಏನಾದ್ರೂ ಒಂದು ಕಾರ್ಯಕ್ರಮ ಹೇಳಿ ಮಾಡಿದ್ರೆ ನಾವು ಕಡ್ಡಾಯ ಬರ್ತೀವಿ. ಇದಕ್ಕೂ ಪಾಪ ಬರಕ್ಕಾಗತ್ತೇನೆ ಅಂತ 3-4 ಸರಿ ಕೇಳಿ ನಾನು ಕನ್ಫರ್ಮ್ ಮಾಡಿದ್ಮೇಲೆ ನನ್ನ ಹೆಸರು ಹಾಕಿದ್ದಾರೆ. ಅದು ವಿದ್ಯಾರಾವ್ ಅಂತ. ನನ್ನ ಫಸ್ಟ್ ವಿದ್ಯಾರಾವ ಯಾರಿದ್ರು, ನಾನು ಅಲ್ವೇನೋ ಕನ್ಫರ್ಮ್ ಮಾಡ್ಕೊಂಡೆ. ಏನೇ ಅವಳಿಲ್ಲ, ನೀನು ನಾಳೆ ಇದು ಕಳಿಸು, ನನಗೆ ಲೊಕೇಶನ್ ಕಳಿಸು, ನಾನು ಗಾಡಿ ಕಳಿಸ್ತೀನಿ ಅಂತ ಹೇಳಿದ್ದು. ಅವಾಗ ಗೊತ್ತಾಯ್ತು ನಾನೇ ಅಂತ. ಬರ ಹೇಳ್ಬೇಕು, ನಾನೇ ಹೇಳ್ಬೇಡ ಮಜಾ. ಮತ್ತೆ ಇದು ಕನ್ನಡ ರಾಜ್ಯೋತ್ಸವ
ಕನ್ನಡದಲ್ಲಿ ಮಾತಾಡಬೇಕು ತಂದ್ಕೊಂಡು ಮಧ್ಯ ಒಂದು ಇಂಗ್ಲಿಷ್ ಪದ ನಿಂತು ಬಿಡುತ್ತೆ. ಆದರೂ ಅಷ್ಟಾದರೂ ಕನ್ನಡ ಮಾತಾಡ್ತಿದ್ದೀವಿ ಅನ್ನೋದೇ ಒಂದು ಸಮಾಧಾನಕರವಾದ ವಿಷಯ. ನಾನು ಒಂದು ಪದ್ಯ ಬರ್ತಿದ್ದೀನಿ, ಅಕಸ್ಮಾತ್ ಈ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ರೆ ಓದ್ತೀನಿ ಅನ್ನೋದ್ರೆ ಅಲ್ಲಿಗೆ ಮಾತು ತಿಳಿಸ್ತೀನಿ. ಸಿಕ್ಕೇ ಬಿಡ್ತು ನಿಮ್ ದುರಾದೃಷ್ಟ, ಅದೃಷ್ಟ ಆಯ್ತು ಅದಕ್ಕೆ. ಸಹಿಸ್ಕೊಳ್ಳಿ. ಈ ಖುಷಿಲಿ ಅದನ್ನ ಮಾಡ್ತೆ. ನಾನು ಕನ್ನಡ ಕಥಾಗುಚ್ಛದ ಸದಸ್ಯೆ, ಆದ್ರೆ ನಿಮ್ಮಷ್ಟು ಚಟುವಟಿಕೆಯಲ್ಲಿ ಇಲ್ಲ. ನಾನು ತುಂಬಾ ಸೋಮಾರಿ. ಯಾವುದೇ ಒಂದು ಒಳ್ಳೆ ಕೆಲಸ ತುಂಬಾ ಖುಷಿಯಾಗಿ ಮಾಡೋಣ, ಆಕ್ಟಿಂಗ್ ಬಂದ್ಬಿಟ್ಟು. ನನ್ನ ಆಶಾ, ನಿನ್ನ ಪರ್ಮಿಷನ್ ತಗೊಂಡು ನಿನ್ನ ಚಾನ್ಸ್ ಅನ್ನು ತಗೋತೀನಿ. ನನ್ನ ಕವಿತೆ ಶೀರ್ಷಿಕೆ ಕನ್ನಡ ನಾಡು ನುಡಿ. ಸಿರಿಗನ್ನಡಂ ಗೆಲ್ಗೆ ಮರೆಯಾಯಿತೋ ಹೇಗೆ, ಸಿರಿಗನ್ನಡಂ ಗೆಲ್ಗೆ ಮರೆಯಾಯಿತೋ ಹೇಗೆ, ರಾಂಡಿ ವಾಂಗಳೆ ಪೀಚೆ ಆಗೆ ನಡುವೆ ನಲುಗಿದೆ ಮೈಸೂರು ಮಲ್ಲಿಗೆ. ರಾಂಡಿ ವಾಂಗ್ಲೆ ಪೀಚೆ ಆಗೆ ನಡುವೆ ನಲುಗಿದೆ ಮೈಸೂರು ಮಲ್ಲಿಗೆ. ಜೈ ಭುವನೇಶ್ವರಿ ಮಾತೆ ನಿನ್ನ ಕನ್ನಡ ಕಸ್ತೂರಿಯಂತೆ, ಜೈ ಭುವನೇಶ್ವರಿ ಮಾತೆ ನಿನ್ನ ಕನ್ನಡ ಕಸ್ತೂರಿಯಂತೆ. ನಿಜ, ಆದರೀಗ ಬತ್ತಿದ ಜಲಧಾರೆಯಂತೆ ಕಸ್ತೂರಿ ಕಂಪು ಕಮಂತೆ. ಆದರೀಗ ಬತ್ತಿದ ಜಲಧಾರೆಯಂತೆ ಕಸ್ತೂರಿ ಕಂಪು ಕಮಂತೆ. ಕನ್ನಡ ಅರ್ಥಕೋಶದಲ್ಲೂ ಪರಭಾಷಾ ಮೋಡಿ, ಕನ್ನಡ ಅರ್ಥಕೋಶದಲ್ಲೂ ಪರಭಾಷಾ ಮೋಡಿ. ಕನ್ನಡ ಬಡವಾಯಿತೋ ಸಿರಿಯಾಯಿತೋ ನೀವೇ ವಿಚಾರ ಮಾಡಿ. ಕನ್ನಡ ಬಡವಾಯಿತೋ ಸಿರಿಯಾಯಿತೋ ನೀವೇ ವಿಚಾರ ಮಾಡಿ. ಇರಲಿ ಪರಭಾಷಾ ಸಹಿಷ್ಣುತೆ, ಅದಕ್ಕೆ ಸ್ವರಗಲೇಕೆ ಕನ್ನಡ ಮಾತೆ. ಇರಲಿ ಪರಭಾಷಾ ಸಹಿಷ್ಣುತೆ, ಅದಕ್ಕೆ ಸ್ವರಗಲೇಕೆ ಕನ್ನಡ ಮಾತೆ. ಬೇಕೆ ಈ ಅಭಿಮಾನ ಶೂನ್ಯತೆ, ಎಚ್ಚೆತ್ತುಕೊಳ್ಳೋ ಹೊತ್ತಿದು ಕರುನಾಡ ಜನತೆ. ಬೇಕೆ ಈ ಅಭಿಮಾನ ಶೂನ್ಯತೆ, ಎಚ್ಚೆತ್ತುಕೊಳ್ಳೋ ಸಮಯ ಕರುನಾಡ ಜನತೆ. ಧನ್ಯವಾದ. ಮಾತಾಡೋದಕ್ಕೆ ನನ್ನಲ್ಲಿ ಎಲ್ಲ ಕಣ್ಮಣಿಗಳನ್ನ ನನಗೆ ನೋಡೋ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮೆಲ್ಲರನ್ನು ಒಂದು ಮೀಟ್ ಮಾಡುವಂತ ಭೇಟಿಯಾಗುವ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಗೀತಾಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಸಂಸ್ಥೆ ಹೀಗೆ ತುಂಬಾ ವರ್ಷಗಳ ಕಾಲ ಇವಳ ಮುಂದಿನ ಪೀಳಿಗೆ ಕೂಡ ಇವನ್ನ ನಡ್ಸ್ಕೊಂಡು ಹೋಗುವಷ್ಟು ಇದು ಬೆಳೀಲಿ ಅಂತ ಹೇಳಿ ಹಾರೈಸಿ ನಾನು ಮಾತಾಡ್ತೀನಿ. ನಮಸ್ಕಾರ. ನಟನೆಗೂ ಸೈ, ಕಾವ್ಯ ವಾಚನಕ್ಕೂ ಸೈ, ಸಂಗೀತಕ್ಕೂ ಸೈ ಅಂತ ನಮ್ಮ ಎಲ್ಲರ ಮುಂದೆ ಈಗ ಕವನ ವಾಚನ ಮಾಡಿದ್ದಾರೆ ವಿದ್ಯಾಮೂರ್ತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕಿರು ಸನ್ಮಾನ ವಿದ್ಯಾಮೂರ್ತಿ ಸರ್ ಹಾಗೂ ಸನ್ಮಾನ್ಯ ಶ್ರೀ ರಾಜಶೇಖರ್ ಜೋಗಿ ಮನೆ ಸರ್ ಅವರಿಗೂ ಕೂಡ ಕಿರು ಸನ್ಮಾನ.
ಕಾಣಿಕೆಯನ್ನು ನೀಡಲಿದ್ದಾರೆ ಗೀತಾ ಮೇಡಮ್. ಬನ್ನಿ ದೊಡ್ಡ ಚಪ್ಪಾಳೆ. ತಮ್ಮ ಬಿಸಿ ಶೆಡ್ಯೂಲ್ ಪ್ರಕಾರ ಬಿಡುಗಡೆ ಮಾಡಿಕೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ರಾಜ್ ಶೆಟ್ಟರ್ ಜೋಗಿ ಮನೆ ಸರ್ ಅವರಿಗೆ ಜ್ಞಾನದೀಪದ ಪರವಾಗಿ ಧನ್ಯವಾದಗಳು. ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಎಲ್ಲ ನಾನು ತೆಗೆದು ನೋಡಿದ್ರೆ ಯಾವುದೇ ಯೂಟ್ಯೂಬ್ ಅಲ್ಲಿ ಈ ಒಂದು ಮಾತು ಹೇಳ್ತಾನೇ ಇದ್ರು. ಅಂದ್ರೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋಕೆ ಅಪ್ಪನ ಮಗನಿಗೆ ಆ ಮನೆಯಲ್ಲಿ ಆಗಲಿಲ್ಲ ಅಂದ್ರೆ ಗಂಡನ ಮನೆಯಲ್ಲಿ ನಾನು ಪಡ್ಕೊಳ್ತೀನಿ ನೋಡಿ ಅಂತೇಳಿ ಗಂಡ ಮದುವೆ ಆದ ನಂತರ ಗಂಡನ ಸಹಕಾರದೊಂದಿಗೆ ಮತ್ತೆ ಕಿರುತೆರೆಗೆ ಅವರು ಬಂದರು. ಈಗ ದೊಡ್ಡ ನಟಿಯಾಗಿ ನಿಂತಿದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಥರ್ಡ್ ಕ್ಲಾಸ್ ಬಂದ್ರು, ಓದಿಲ್ಲ, ಫೇಲ್ ಆದ್ರ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ. ಇವತ್ತು ಪ್ರತಿಭಾವಂತ ನಟಿ ನಮ್ಮ ಮುಂದೆ ಕುಂತಿದ್ದಾರೆ. ಅವರಿಗೆ ಕಿರು ಕಾಣಿಕೆ ಜ್ಞಾನದೀಪದ ಪರವಾಗಿ ಗೀತಾ ಮೇಡಮ್ ಅವರು ಅರ್ಪಿಸ್ತಾ ಇದ್ದಾರೆ. ಇವಾಗ ಕಾರ್ಯಕ್ರಮಕ್ಕೆ ಬಿಡು ಮಾಡಿಕೊಂಡು ಬಂದಿರ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಇದೇ ಹೇಳಬೇಕು, ಬರೀ ಸಾಲಿನವರು ನಾನು ಎಲ್ಲ ನಮ್ಮ ಜೊತೆಗಿಂತ ಮುಂದೆ ಹೋಗಿದ್ದಾರೆ ಅಂತ. ಆದರೆ ಸಾವಿರಾರು ಜನರ ಮನಸ್ಸಿನಲ್ಲಿ ನಿಂತಿದ್ದಾರೆ ಅವರು. ಈಗ ನೀವು ಸ್ಥಾನ ಅಂತೆ ನಾನೇ ಮಾಡೋಷ್ಟು ಹೇಳ್ತಿದ್ದೆ ಒಂದು ಸ್ವಲ್ಪ ಸಂಸರಿ ಕಾಲೇಜ್ ಸಿಕ್ಕಿದ್ದು ಹೇಳಿ ಕೊಡ್ತೀನಿ. ಸ್ಥಾನ ಏನೇ ಕೊಟ್ಟಿರೋ ನೀವ್ಲೇ ಕೊಟ್ಟಿರೋದು, ನಾನು ತಗೊಂಡಿರೋದಲ್ಲ. ಅದಕ್ಕೆ ಅವರ ಸರಳತೆ ಸಜ್ಜನಿಕೆ ಈ ಒಂದು ಸ್ವಲ್ಪ ಏನಾದರೂ ಸೆಲೆಬ್ರಿಟಿ ಆದರೆ ಎಷ್ಟು ಅಹಂಕಾರದ ಇರ್ತಾರೆ ಗೊತ್ತು. ಇಷ್ಟು ನಿಗದಿಯಾಗಿ ಇಷ್ಟು ಸರಳತೆಯಿಂದ ಇಲ್ಲಿ ಪ್ರಸಾದ್ ಹೇಳ್ತಾ ಇದ್ರು ನಮಗೆ ಇನ್ನೊಬ್ಬ ಸುಧಾಮೂರ್ತಿ ಸಿಕ್ಕಿದ್ದಾರೆ ಅಂತ ಹೇಳಿ ಅಂತ. ನಿಜವಾಗ್ಲೂ ಸಮನಿಗೆ ಅಷ್ಟು ಸರಳತೆ ಸಜ್ಜನಿಕೆ ಇದೆ. ತುಂಬಿಕೊಳ್ಳೋದು ಉಳ್ಕಲ್ಲ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಸುಳ್ಳಲ್ಲ. ನನ್ನ ನಿಜ ನೋಡಿದೆ. ನಾನು ಮೊದಲು ಮಾತಾಡ್ಲಿಕ್ಕೆ ಹೇಳಿದಲ್ಲ, ಸೆಲೆಬ್ರಿಟಿ ಆಗಿ ಹೆಂಗಪ್ಪ ಮಾತಾಡ್ಸ್ಕೊಂಡಿದ್ದೆ. ನಾನು ಕಾಲೇಜಲ್ಲಿ ಮೀಟ್ ಆದಾಗ ಅದೇ ಸ್ನೇಹಿತೆಯಾಗಿ ಅದೇ ನಮ್ಮ ಕಾಲೇಜ್ ಕ್ಲಾಸ್ಮೇಟ್ ಹೊರಗೆ ಇದ್ರು. ತುಂಬ ಸಂತೋಷ ಆಯಿತು. ಎಲ್ರಿಗೂ ಅವರು ಈ ಸರಳತೆ ಸಜ್ಜನಿಕೆ ಅವರ ಇದು ಎಲ್ಲರಿಗೂ ಮಾದರಿಯಾಗಿ ಅವರು ಇನ್ನೂ ಹೆಚ್ಚು ಹೆಚ್ಚು ಅವ್ರದ್ದು ಇನ್ನೂ ಪ್ರಬುದ್ಧ ಮಾಡೋದಕ್ಕೆ ಒಳ್ಳೆ ಇದು ಬಂದು ಎಲ್ಲರೂ ಕಾಯ್ತಾ ಇದ್ರು. ವಿದ್ಯಾಮೂರ್ತಿ ಬರ್ತಾರೆ ವಿದ್ಯಾಮೂರ್ತಿ ಬಂದು ನೋಡ್ಬೇಕು. ನೀನೇನು ಲೇಟ್ ಮಾಡಿಲ್ಲ, ನಾವೇ ಮಾಡಿದ್ದು. ನಮ್ಮ ಕಾರ್ಯಕ್ರಮ ಮುಂದೆ ಸ್ವಲ್ಪ ಲೇಟ್ ಆಗೋದ್ರಿಂದ ಲೇಟ್ ಆಯಿತು. ಆಯಿತು, ತುಂಬ ಸಂತೋಷ ಆಗಿದೆ ನನ್ನ ಸ್ನೇಹಿತರು ಬಂದಿದ್ದು.